ಇನ್ಶಾ ಅಲ್ಲಾ ಇನ್ನು 25 ವರ್ಷದಲ್ಲಿ ಇಡೀ ಭಾರತ ಒಂದು ಇಸ್ಲಾಮಿಕ್ ರಾಜ್ಯ ಆಗುತ್ತೆ. ಮತ್ತೆ ಇಡೀ ಭಾರತದಲ್ಲಿ ಶರಿಯಾ ಜಾರಿಗೊಳ್ಳುತ್ತೆ. ನೀನ್ ಯಾವ ಸಂಬಂಧದಿಂದ ಮೋಸ ಆಗ್ತಿದ್ಯೋ ಅದರಿಂದ ನಿನ್ ಜೀವನ ಹಾಳು ಮಾಡ್ಕೋಬೇಡಮ್ಮ. ಅಮ್ಮ ಫೈಜಾನ್ ಆ ಥರದವನಲ್ಲ. ಲಿವಿಂಗ್ ಇನ್ ನಾನ್ ಕನ್ವರ್ಟ್ ಅಂತೂ ಆಗಲ್ಲ. ನಮ್ಮ ಕೆಲಸ ಏನು ಅಂದ್ರೆ ಹಿಂದೂ ಹೆಣ್ಮಕ್ಕಳನ್ನ ನಮ್ಮ ಹುಡುಗರಿಗೆ ಮದುವೆ ಮಾಡಿಸೋದು. ಅಮ್ಮಿ ಇನ್ನು 3 ಜನ ಹುಡುಗಿರನ್ನ ತರಬೇಕಿದೆ. ಈ ಸರಿ ಮೇಲ್ಜಾತಿ. ನಮಸ್ಕಾರ ಸ್ನೇಹಿತರೆ, ಹೊಸ ಕನ್ನಡ ಮೂವಿ ರಿವ್ಯೂ ಚಾನಲ್ಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಹೊಸ ಮೂವಿಯ ಬಗ್ಗೆ ಕೂಡ ಮಾತನಾಡೋಣ. ದ ಕೇರಳ ಸ್ಟೋರಿ 2 ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಕೇರಳ ಸ್ಟೋರಿ 2 ಗೋಸ್ ಬಿಹೈಂಡ್ ದ ಸಿನಿಮಾದ ಬಗ್ಗೆ ಕೂಡ ಮಾತನಾಡೋಣ. ಮೊದಲ ಭಾಗ ತುಂಬ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ ಸಿನಿಮಾ ಅಂತ ಹೇಳ್ಬೋದು. ಆದರೆ ಈ ಪಾರ್ಟ್ 2 ಸ್ಟೋರಿಯನ್ನು ಕೂಡ ಡೀಪರ್ ಲೆವೆಲ್ಗೆ ಕೂಡ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಸಿನಿಮಾ ಕೂಡ ಹೇಗಿದೆ ನೋಡೋಣ. ಅದು ವರ್ತ್ ಆಗುತ್ತಾ ಏನಂತ ಕೂಡ ಈ ಸಿನಿಮಾವನ್ನು ಕೂಡ ಕಂಪ್ಲೀಟ್ ನೋಡಿದರೆ ಗೊತ್ತಾಗುತ್ತೆ. ಬಟ್ ಆ ಮೂವಿಯ ಫುಲ್ ಕಂಪ್ಲೀಟ್ ಆದ ರಿವ್ಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಈ ಸಿನಿಮಾದ ಕತೆ ರಿಯಲ್ ಲೈಫ್ ಇನ್ಸ್ಪೈರ್ಡ್ ಘಟನೆಯ ಮೇಲೆ ಬೇಸ್ಡ್ ಆಗಿದೆ. ಕೆಲವು ಯುವತಿಯರು ಹೇಗೆ ರ್ಯಾಡಿಕಲ್ ಗ್ರೂಪ್ಗಳ ಟ್ರ್ಯಾಪ್ಗೆ ಸಿಲುಕುತ್ತಾರೆ ಅನ್ನೋದನ್ನು ಕೂಡ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡುತ್ತಾರೆ ಅಂತ ಹೇಳ್ಬೋದು. 2ನಲ್ಲಿ ಸ್ಟೋರಿ ಇನ್ನೂ ಕೂಡ ದೊಡ್ಡ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳ್ಬೋದು. ಕ್ಯಾರೆಕ್ಟರ್ ಲೈಫ್, ಬ್ರೈನ್ ವಾಷಿಂಗ್ ಪ್ರೊಸೆಸ್ ಮತ್ತು ಅದರಿಂದ ಆಗುವ ಕಾನ್ಸಿಕ್ವೆನ್ಸ್ ಅನ್ನು ಕೂಡ ಸ್ಟ್ರಾಂಗ್ ಆಗಿ ತೋರಿಸಲಾಗಿದೆ ಅಂತ ಹೇಳ್ಬೋದು. ಸ್ಟೋರಿ ಎಮೋಷ್ನಲ್ ಹೆವಿ ಆಗಿದ್ದು ಕೆಲ ಸೀನ್ ಅಂತೂ ತುಂಬ ಡಿಸ್ಟರ್ಬಿಂಗ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಹೌದು, ಯಾಕಂದರೆ ಕೆಲವು ಸೀನ್ ಅಂತೂ ಮೊದಲ ಸೀನ್ ಇದರಲ್ಲಿಯೇ ಕೂಡ ನಿಮಗೆ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಪಾರ್ಟ್ 1ನಲ್ಲಿ. ಬಟ್ ಇಲ್ಲಿ ಪಾರ್ಟ್ 2 ನಡೀತಾ ಇದೆ, ಯಾವ ರೀತಿ ಇರ್ಬೋದು ಅಂತ ಕೂಡ ಹೇಳಲಿಕ್ಕಾಗಲ್ಲ. ಲೀಡ್ ಆ್ಯಕ್ಟರ್ ತಮ್ಮ ಪಾತ್ರಗಳನ್ನು ಕೂಡ ತುಂಬ ಪವರ್ಫುಲ್ ಆಗಿ ಪ್ರಯಾರಿಟಿ ಮಾಡುತ್ತಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ಇಮೋಷನ್ ಸೀನ್ನಲ್ಲಿ ಕೂಡ ಆ್ಯಕ್ಟಿಂಗ್ ರಿಯಲಿಸ್ಟಿಕ್ ಆಗಿ ಕಾಣಿಸ್ತದೆ ಅಂತ ಹೇಳ್ಬೋದು. ಡೈರೆಕ್ಷನ್ ಆ್ಯಂಡ್ ಟೆಕ್ನಿಕಲ್ ಸೈಡ್ ಬಗ್ಗೆ ಕೂಡ ನೋಡುತ್ತದೆ. ಡೈರೆಕ್ಷನ್ ಮೂವಿಯನ್ನು ಕೂಡ ಡಾಕ್ಯುಮೆಂಟರಿ ಸ್ಟೈಲ್ ಮೂವಿ ಅನ್ನು ಕೂಡ ಡಾಕ್ಯುಮೆಂಟರಿ ಲೆವೆಲ್ ಜೊತೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾಗ್ರಫಿ ಡಾರ್ಕ್ ಟೋನಲ್ಲಿ ಕೂಡ ಸೀರಿಯಸ್ ಮೋಡ್ ಕ್ರಿಯೇಟ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಟೆನ್ಷನ್ ಬಿಲ್ಡ್ ಮಾಡುವಲ್ಲಿ ಹೆಲ್ಪ್ ಮಾಡುತ್ತೆ. ಅದು ಗೊತ್ತಿರ್ಬೋದು ಯಾವ ರೀತಿ ಟೆನ್ಷನ್ ಕೊಡೋದು ಅನ್ಬೋದು. ಈ ಸಿನಿಮಾ ಪಾರ್ಟ್ 1ನಲ್ಲಿ ಆಲ್ರೆಡಿ ಟೆನ್ಷನ್ ಕೊಟ್ಟಿದೆ. ಪಾರ್ಟ್ 2 ಕೂಡ ಇಲ್ಲಿ ಅದೇ ರೀತಿ ಟೆನ್ಷನ್ ಕೊಡುವ ಸನ್ನಿವೇಶನ ಕೂಡ ತರ್ತಾರೆ. ಅದರಲ್ಲಿ ಮೂವಿಯಲ್ಲಿ ಕೂಡ ಕೆಲವು ಕ್ಲಿಪ್ ಅಂತೂ ನೋಡಲಿಕ್ಕೆ ಸಿಗುತ್ತೆ. ಈ ಮೂವಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಕೂಡ ನೋಡಿದ್ರೆ ಸ್ಟ್ರಾಂಗ್ ಆ್ಯಂಡ್ ಬೋಲ್ಡ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಇಮೋಷನಲ್ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ಬೋದು. ಪವರ್ಫುಲ್ ಪರ್ಫಾರ್ಮೆನ್ಸ್. ನೆಗೆಟಿವ್ ಬಗ್ಗೆ ಕೂಡ ನೋಡಿದ್ರೆ ಕೆಲವರಿಗೆ ಈ ಮೂವಿ ಟೋನ್ ಹೆವಿ ಅನ್ನಿಸ್ಬೋದು. ಕೆಲವು ಸೀನ್ ಡಿಸ್ಟರ್ಬಿಂಗ್ ಆಗಿರ್ಬೋದು, ಯಾಕಂದರೆ ಆ ರೀತಿಯಾದ ಡಿಸ್ಟರ್ಬೆನ್ಸ್ ಸೀನ್ ಕೂಡ ಇರುತ್ತೆ. ಯಾಕಂದರೆ ಕೆಲವು ಕಂಟೆಂಟ್ ಅಂತೂ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಲ್ಲ. ಓವರಾಲ್ ಹೇಳೋದಾದರೆ ದ ಕೇರಳ ಸ್ಟೋರಿ 2 ಅಂತ ಹೇಳ್ಬೋದು ಗೋಸ್ ಬಿಹೈಂಡ್ ಒಂದು ಸೀರಿಯಸ್ ಆ್ಯಂಡ್ ಇನ್ಸ್ಟೆನ್ಸ್ ಸಿನಿಮಾ ಅಂತ ಹೇಳ್ಬೋದು. ರಿಯಲ್ ಲೈಫ್ ಬೇಸ್ಡ್ ಸ್ಟೋರಿ ಇಷ್ಟಪಡೋವರಿಗೆ ಡೆಫಿನೆಟ್ಲಿ ಈ ಸಿನಿಮಾವನ್ನು ಕೂಡ ಒಂದು ಸಲ ನೋಡ್ಬೋದು. ರೇಟಿಂಗ್ ಬಗ್ಗೆ ಕೂಡ ನೋಡಿದ್ರೆ 3 ಅಂತ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಅಷ್ಟಾಗಿ ಕೊಡಲಿಕ್ಕೆ ಆಗಲ್ಲ, ಯಾಕಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಈ ಸಿನಿಮಾಕ್ಕೆ 3 ರೇಟಿಂಗ್ ಸಿಗುತ್ತೆ. ಈ ಮೂವಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಬೇಕು, ಅದ್ರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಲು ಮರೆಯದೆ. ನೆಕ್ಸ್ಟ್ ಮೂವಿಯಲ್ಲಿ ಕೂಡ ಇದೇ ರೀತಿ ನಾವು ಕೂಡ ಸಿಗುವ. ಸರ್ ಬಾಯ್, ಟಾಟಾ, ಬಾಯ್ ಬಾಯ್.